ಮಾನಸಿಕ ನೆಮ್ಮದಿಗಿಂತ ದೊಡ್ಡ ಆಸ್ತಿ ಈ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಆದರೆ ನಾವು ಪ್ರೀತಿಸಿದವರೇ ನಮಗೆ ಮೋಸ ಮಾಡಿದಾಗ ಆ ನೆಮ್ಮದಿ ಮುರಿದು ಹೋಗುತ್ತೆ. ಇವತ್ತು ಭದ್ರಾವತಿಯ ನಮ್ಮ ಓದುಗ ರಾಜೇಶ್ವರಿ ಅವರ ಜೀವನದ ಒಂದು ಕಹಿ ಸತ್ಯವನ್ನು ಹೇಳುತ್ತೇವೆ. ರಾಜೇಶ್ವರಿ ಅವರು ಒಂದು ಕಾಲದಲ್ಲಿ ಸುಖಿ ಸಂಸಾರ ನಡೆಸುತ್ತಿದ್ದರು. ಅವರ ಗಂಡ ಪ್ರತಾಪ್ ಅವರು 2 ವರ್ಷದ ಹಿಂದೆ ತೀರಿಕೊಂಡ ನಂತರ ಮಗಳು ದೀಪಿಕಾ ಮತ್ತು ಅವಳ ಗಂಡ ಮನೋಜ್ ಅಮ್ಮನ ಹತ್ತಿರ ಆಗಾಗ ಬರ್ತಾ ಇದ್ರು. ಮಗಳು ಪದೇ ಪದೇ ಬರ್ತಾ ಇರೋದು ಪ್ರೀತಿಯಿಂದ ಅಂತಾನೆ ರಾಜೇಶ್ವರಿ ಅಂದುಕೊಂಡಿದ್ದರು. ಆದರೆ ದೀಪಿಕಾಗೆ ಅಪ್ಪ ಅಮ್ಮ ಕಷ್ಟಪಟ್ಟು ಸಂಪಾದಿಸಿದ ಚಿಕ್ಕ ಮನೆ ಬಿಟ್ಟು ಬೇರೆ ಯಾವ ಆಸ್ತಿ ಇಲ್ಲ ಅಂತ ಮನೋಜ್ ನಂಬಿದ್ದ. ಅವರ ಮನೆ ಇದ್ದಿದ್ದು ಶಿವಮೊಗ್ಗದ ಹತ್ತಿರದ ಸುಂದರವಾದ ಹಳ್ಳಿಯೊಂದರಲ್ಲಿ. ಪ್ರತಾಪ್ ಅವರ ಜೀವನದ ಗೆಳೆಯ ಅದೇ ಹಳ್ಳಿಯ ಗಣೇಶ್ ಅಣ್ಣ ಅಲ್ಲಿ ಒಬ್ಬ ಸಿಂಪಲ್ ರೈತರಾಗಿದ್ದರು. ರಾಜೇಶ್ವರಿ ಮತ್ತು ಪ್ರತಾಪ್ ಅವರು ತಮ್ಮ ಜೀವನದ ಬಹುಪಾಲು ಉಳಿತಾಯವನ್ನು ಅದೇ ಹಳ್ಳಿಯಲ್ಲಿರುವ 3 ಎಕರೆ ಅಡಿಕೆ ತೋಟ ಮತ್ತು ಆ ಪುಟ್ಟ ಮನೆಗೆ ಸುರಿದಿದ್ದರು. ಅದು ರಾಜೇಶ್ವರಿ ಅವರು ಶಿವಮೊಗ್ಗದ ಒಂದು ಹಳೆಯ ಖಾಸಗಿ ಕ್ಲಿನಿಕ್ನಲ್ಲಿ ಡಾಕ್ಟರ್ಗಾಗಿ ಕಾಯುತ್ತಾ ಕೂತಿದ್ದರು. ಅವರ ಮನಸ್ಸು ಶಾಂತವಾಗಿತ್ತು, ಆದರೆ ದೇಹ ಸುಸ್ತಾಗಿತ್ತು. ಸಡನ್ ಆಗಿ ಅವರ ಮೊಬೈಲ್ಗೆ ಮೆಸೇಜ್ ಟೋನ್ ಸಣ್ಣದಾಗಿ ರಿಂಗ್ ಆಯಿತು. ದೀಪಿಕಾ ಮೆಸೇಜ್ ಮಾಡಿದಳು, ಅಮ್ಮ ಕ್ಷಮಿಸು, ಮನೋಜ್ಗೆ ಅರ್ಜೆಂಟ್ ಆಗಿ ದುಬೈನಲ್ಲಿ ಕೆಲಸ ಸಿಕ್ಕಿದೆ. ನಮಗೆ ಈಗ ಕೈಯಲ್ಲಿ ದುಡ್ಡು ಬೇಕು. ಶಿವಮೊಗ್ಗದ ಮನೆ ಮತ್ತು ಅಡಿಕೆ ತೋಟದ ಪೇಪರ್ ವರ್ಕ್ ಮುಗಿದಿದೆ. ಅದನ್ನು ನಾನು ಮತ್ತು ಮನೋಜ್ ಬೇರೆಯವರಿಗೆ ಮಾರಿದ್ದೇವೆ. ನಿನ್ನನ್ನು ಇನ್ನು ಮುಂದೆ ಅಣ್ಣನ ಹತ್ತಿರ ಇರ್ತೀಯಾ ಅಂತ ಹೇಳಿ ಅವರಿಗೆ ತಿಳಿಸಿದ್ದೇನೆ. ಬೇಸರ ಮಾಡ್ಕೋಬೇಡ. ನಾನು ನಿನಗೋಸ್ಕರ ಬೆಂಗಳೂರಿನಲ್ಲಿ ಒಂದು ಸಣ್ಣ ಹಳೆಯ ಅಪಾರ್ಟ್ಮೆಂಟ್ ತೆಗೆಸಿಕೊಡ್ತೀನಿ. ಇನ್ನು 4 ದಿನದಲ್ಲಿ ದುಬೈಗೆ ಹೊರಡ್ತಾ ಇದ್ದೀವಿ. ಆ ಮೆಸೇಜ್ ಓದಿ ರಾಜೇಶ್ವರಿ ಕಣ್ಣಲ್ಲಿ ನೀರು ಬರಲಿಲ್ಲ. ಬದಲಾಗಿ ಅವರ ತುಟಿ ಅಂಚಲ್ಲಿ ಒಂದು ಸಣ್ಣ ನಗು ಮೂಡಿತು. ಅವರ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು, ಆಹಾ, ಇಷ್ಟು ಬೇಗ ಆಯ್ತಾ ಅವರ ಪ್ಲಾನ್ ಅಂತ ಮನಸ್ಸಿನಲ್ಲೇ ಅಂದುಕೊಂಡರು. ದೀಪಿಕಾ ಅಂದುಕೊಂಡಿದ್ದಳು, ತನ್ನ ಅಮ್ಮ ಬರೀ ಒಂದು ಪುಟ್ಟ ಮನೆಯ ಒಡತಿ. ಈಗ ಆ ಮನೆಯನ್ನು ಕಳೆದುಕೊಂಡು ಸಂಪೂರ್ಣ ಆಗಿದ್ದಾಳೆ ಅಂತ. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಪ್ರತಾಪ್ ಅವರು ಈ ಎಲ್ಲಕ್ಕೂ 2 ವರ್ಷಗಳ ಮೊದಲೇ ಒಂದು ಅದ್ಭುತವಾದ ಯೋಜನೆ ರೂಪಿಸಿ ಇಟ್ಟಿದ್ದರು ಅಂತ. ಡಾಕ್ಟರ್ ಚೆಕಪ್ ಮುಗಿಸಿ ಹೊರಗೆ ಬಂದ ರಾಜೇಶ್ವರಿ ಅವರಿಗೆ ಕೇವಲ ಸ್ವಲ್ಪ ವಿಶ್ರಾಂತಿ ಮತ್ತು ಹುಸಿ ಊಟ ಬೇಕಿತ್ತು ಅಂತ ಗೊತ್ತಾಯಿತು. ಮನೆಯನ್ನು ಕಳೆದುಕೊಂಡರೂ ಅವರು ನಿರಾಳವಾಗಿದ್ದರು. ನಿಧಾನವಾಗಿ ಬಸ್ ನಿಲ್ದಾಣದತ್ತ ನಡೆಯಲು ಶುರು ಮಾಡಿದರು. ಬಸ್ನಲ್ಲಿ ಕೂತಿದ್ದಾಗ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ನೆನಪಾಯಿತು. ಪ್ರತಾಪ್ ಅವರು ತೀರಿಕೊಳ್ಳುವ ಕೇವಲ 1 ವಾರದ ಮುಂಚೆ ರಾಜೇಶ್ವರಿ ಅವರಿಗೆ ಒಂದು ಸೀಲ್ ಮಾಡಿದ ದೊಡ್ಡ ಕವರ್ ಕೊಟ್ಟು, ರಾಜಿ, ಇದನ್ನು ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಕೂರುತ್ತಿದ್ದ ಟೇಬಲ್ನ ಕೆಳಗೆ ಡ್ರಾಯರ್ನಲ್ಲಿ ಇಡು. ನಿನಗೆ ಎಲ್ಲವೂ ಕೈಮೀರಿ ಹೋಗಿದೆ ಅಂತ ಅನಿಸಿದಾಗ ಮಾತ್ರ ತೆರೆದು ನೋಡು ಅಂತ ಹೇಳಿದ್ದರು. ರಾಜೇಶ್ವರಿ ಅವರ ಮುಖದಲ್ಲಿ ಒಂದು ನಿಗೂಢ ನಗು ಇತ್ತು. ದೀಪಿಕಾ ಮತ್ತು ಮನೋಜ್ ಅಂದುಕೊಂಡಿದ್ದು ಅದು ಒಂದು, ಆದರೆ ಪ್ರತಾಪ್ ಅವರ ರಹಸ್ಯ ಬೇರೆಯದ್ದೇ ಇತ್ತು. ರಾಜೇಶ್ವರಿ ಮನೆ ತಲುಪಿದ ಕೂಡಲೇ ನೇರವಾಗಿ ಪ್ರತಾಪ್ ಅವರು ಕೂರುತ್ತಿದ್ದ ಆ ಹಳೆಯ ಮರದ ಟೇಬಲ್ನ ಡ್ರಾಯರ್ ತೆರೆದರು. ಕವರಲ್ಲಿ ರಾಜೇಶ್ವರಿ ಅವರು ಮನೆ ತಲುಪಿದ ಕೂಡಲೇ ನೇರವಾಗಿ ಪ್ರತಾಪ್ ಅವರು ಕೂರುತ್ತಿದ್ದ ಆ ಹಳೆಯ ಮರದ ಟೇಬಲ್ನ ಡ್ರಾಯರ್ ತೆರೆದರು. ಕವರಲ್ಲಿಯೇ ಸುರಕ್ಷಿತವಾಗಿತ್ತು. ಅದನ್ನು ಕೈ ತೆಗೆದುಕೊಂಡರು. ಅವರಿಗೆ ಗಂಡನ ಮೇಲಿದ್ದ ಪ್ರೀತಿ ಮತ್ತು ಮನಸ್ಸಿಗೆ ಬಂತು. ಕವರ್ನ ಮೇಲೆ ಪ್ರತಾಪ್ ಅವರ ಹಸ್ತಾಕ್ಷರ, ನನ್ನ ರಾಜಿಗಾಗಿ ಅಂತ ಬರೆದಿತ್ತು. ಸಂಜೆ ಆಗುತ್ತಾ ಇತ್ತು. ಆ ಚಿಕ್ಕ ಮನೆಯಲ್ಲೂ ಈಗ ಯಾವುದೇ ದುಃಖದ ವಾತಾವರಣ ಇರಲಿಲ್ಲ. ರಾಜೇಶ್ವರಿ ನಿಧಾನವಾಗಿ ಕವರ್ ತೆರೆದರು. ಒಳಗೆ ಕಾನೂನು ಪತ್ರಗಳು, ಬ್ಯಾಂಕ್ ಲಾಕರ್ ಕೀಗಳು, ಆಸ್ತಿ ಹಕ್ಕು ಪತ್ರಗಳು ಮತ್ತು ಪ್ರತಾಪ್ ಬರೆದ ಒಂದು ಪತ್ರ ಇತ್ತು. ಪತ್ರ ಹೀಗಿತ್ತು, ರಾಜಿ, ನೀನು ನನಗಾಗಿ ಪ್ರೀತಿಯ ಜೊತೆಗೆ ನೆಮ್ಮದಿ ಕೊಡಲು ಬಯಸಿದ್ದೆ. ನನ್ನ ಮಗಳು ಇಡೀ ಆಸ್ತಿ ಒಂದು ಚಿಕ್ಕ ಮನೆ ಅಂದುಕೊಂಡಾಗ ಅವಳ ಪಾಠ ಅವಳಿಗೆ ಕಲಿಯಲಿ ಅಂತ ನಾನು ಈ ರಹಸ್ಯ ಮುಚ್ಚಿಟ್ಟಿದ್ದೆ. ಮಗಳ ಹಣದ ಆಸೆ ನನಗೆ ಗೊತ್ತಿತ್ತು. ಪ್ರತಾಪ್ ಅವರು ತಮ್ಮ ಎಲ್ಲ ಉಳಿತಾಯವನ್ನು ಮೂಲ ಕಂಪನಿಗಳ ಷೇರುಗಳಲ್ಲಿ ಮತ್ತು ಬೇರೆ ಬೇರೆ ಊರುಗಳಲ್ಲಿ ಭೂಮಿಯ ಮೇಲೆ ಹೂಡಿದ್ದರು. ಮಾಧವಿ ಕೈಗಳು ನಡುಗುತ್ತಿದ್ದವು. ಆ ಪತ್ರಗಳು ಮತ್ತು ಸರ್ಟಿಫಿಕೇಟ್ಗಳನ್ನು ನೋಡಿದಾಗ ಅವರಿಗೆ ಶಾಕ್ ಆಯಿತು. ಚಿಕ್ಕಮಗಳೂರಿನಲ್ಲಿ ಒಂದು ದೊಡ್ಡ ಕಾಫಿ ಎಸ್ಟೇಟ್, ಬೆಂಗಳೂರಿನಲ್ಲಿ ಒಂದು ಲಾಭದಾಯಕವಾಗಿ ನಡೆಯುತ್ತಿರುವ ಟೆಕ್ ಕಂಪನಿಯ ಪಾಲು ಶೇಕಡಾ 25%. ಮಗಳ ಗಂಡ ಮನೋಜ್ ಕೆಲಸ ಮಾಡುತ್ತಿದ್ದ ಅದೇ ದುಬೈ ಕಂಪನಿಯ ದೊಡ್ಡ ಕಾಂಟ್ರಾಕ್ಟರ್ ಮಾಲೀಕತ್ವ ಪ್ರತಾಪ್ ಅವರ ಹೆಸರಿನಲ್ಲಿತ್ತು. ಪ್ರತಾಪ್ ಅವರು 10 ವರ್ಷಗಳಿಂದ ತಮ್ಮ ಹೆಸರನ್ನು ಕಂಪನಿಯ ಡಾಕ್ಯುಮೆಂಟ್ಗಳಲ್ಲಿ ತೋರಿಸಿರಲಿಲ್ಲ. ಆದರೆ ಅವರ ಗೆಳೆಯ ಗಣೇಶ್ ಅಣ್ಣನ ಕಂಪನಿಯ ಮೂಲಕ ಗುಪ್ತ ಪಾಲುದಾರರು ಆಗಿದ್ದರು. ಕಡೆ ಸಾಲಿನಲ್ಲಿ ಪ್ರತಾಪ್ ಬರೆದಿದ್ದರು, ನನ್ನ ಪ್ರೀತಿಯ ರಾಜಿ, ನೀನು ಯಾವತ್ತೂ ಶ್ರೀಮಂತಳೇ ಆಗಿದ್ದೆ. ಆದರೆ ಈಗ ನೀನು ಈ ಕಂಪನಿಗಳ ನಿಜವಾದ ಒಡತಿ. ನಿನ್ನ ಮಗಳು ಆಸೆ ಪಟ್ಟಿದ್ದು ಕೇವಲ ಒಂದು ಚಿಕ್ಕ ಅಡಿಕೆ ತೋಟ. ಆದರೆ ನಾನಿಟ್ಟಿದ್ದ ನಿನ್ನ ವಿಶ್ವಾಸ ಇಡೀ ಖಜಾನೆಗಿಂತಲೂ ದೊಡ್ಡದು.
ಕಾಗದಗಳ ಪ್ರಕಾರ ರಾಜೇಶ್ವರಿ ಎಲ್ಲ ಕಂಪನಿಗಳ ಏಕೈಕ ಮಾಲೀಕರಾಗಿದ್ದರು. ಎಷ್ಟೋ ಬ್ಯಾಂಕ್ ಅಕೌಂಟ್ಗಳು ಇದ್ದವು, ಅದರಲ್ಲಿ ಎಷ್ಟೋ ಹಣ ಇತ್ತು. ರಾಜೇಶ್ವರಿಯವರಿಗೆ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆ ದುಡ್ಡಿನ ಲೆಕ್ಕವೇ ಇರಲಿಲ್ಲ. ಪ್ರತಾಪ್ ಅವರು 40 ವರ್ಷಗಳ ಕಾಲ ಸರ್ಕಾರಿ ಕೆಲಸ ಮಾಡಿದ್ದರು. ಬಸ್ ಡ್ರೈವರ್ ಆಗಿದ್ದರು. ಅವರು ಬಹಳ ಬುದ್ಧಿವಂತ ಇನ್ವೆಸ್ಟರ್ ಕೂಡ ಆಗಿದ್ದರು. ಪ್ರತಾಪ್ ಅವರು ಪತ್ರದಲ್ಲಿ ಇದನ್ನೆಲ್ಲ ಏಕೆ ಸೀಕ್ರೆಟ್ ಆಗಿ ಇಟ್ಟಿದ್ದರು ಅಂತ ವಿವರಿಸಿದ್ದರು. ಅವರು ರಾಜೇಶ್ವರಿಯವರ ಹಣದ ಬಗ್ಗೆ ಚಿಂತೆ ಮಾಡುವುದನ್ನು ಬಯಸಿರಲಿಲ್ಲ. ಹಾಗೆಯೇ ತಮ್ಮ ನಿಜವಾದ ಆರ್ಥಿಕ ಸ್ಥಿತಿ ದೀಪಿಕಾಗೆ ತಿಳಿಬಾರದು ಅಂತ ಬಯಸಿದ್ದರು. ಅವರು ಬರೆದಿದ್ದರು, ದೀಪಿಕಾಗೆ ನಾವು ಇಷ್ಟು ಶ್ರೀಮಂತರು ಅಂತ ಗೊತ್ತಾಗಿದ್ರೆ ಅವಳ ವರ್ತನೆ ಬೇರೆ ಥರ ಇರ್ತಿತ್ತು. ಅವಳು ನಮ್ಮನ್ನು ನಿಜವಾಗಿಯೂ ಪ್ರೀತಿಸಬೇಕು, ಬರೀ ದುಡ್ಡಿಗೋಸ್ಕರ ಅಲ್ಲ. ಇದು ಎಂತಹ ನಾಚಿಕೆಗೇಡಿನ ವಿಷಯ ಅಲ್ವಾ. ಮಗಳು ತನ್ನ ತಾಯಿಯನ್ನು ಒಬ್ಬಂಟಿ ಬಡವಿ ಅಥವಾ ಭಾವಿಸಿ ಬಿಟ್ಟು ಹೋಗಿದ್ದಳು. ಆದರೆ ವಾಸ್ತವದಲ್ಲಿ ಆ ತಾಯಿ ಹತ್ತಿರ ಜಗತ್ತಿನ ದೊಡ್ಡ ಸಂಪತ್ತು ಇತ್ತು. ಮರುದಿನ ಬೆಳಗ್ಗೆ ದೀಪಿಕಾ ಫೋನ್ ಮಾಡಿದಳು. ಅವಳ ಧ್ವನಿ ಈಗ ಸ್ವಲ್ಪ ಮೃದುವಾಗಿತ್ತು. ಆದರೆ ರಾಜೇಶ್ವರಿ ಈಗ ಮಗಳ ಬದಲಾವಣೆಯ ಬಗ್ಗೆ ಬಹಳಷ್ಟು ಹುಷಾರಾಗಿದ್ದರು. ದೀಪಿಕಾ, ಅಮ್ಮ, ಶಿವಮೊಗ್ಗದ ಮನೆ ಮತ್ತು ಅಡಿಕೆ ತೋಟದ ದುಡ್ಡಿನಲ್ಲಿ ನಿಮ್ಮ ಪಾಲು 30% ಅಮೌಂಟನ್ನು ಬ್ಯಾಂಕ್ ಖಾತೆಗೆ ಹಾಕಿದ್ದೀನಿ. ನಮಗೆ ದುಬೈನಲ್ಲಿ ಬಿಸ್ನೆಸ್ ತುಂಬ ದುಡ್ಡು ಬೇಕಾಗಿತ್ತು, ಅದಕ್ಕೆ ಕಡಿಮೆ ಪಾಲು ಕೊಟ್ಟಿದ್ದೀನಿ ಸರಿ ಅಂದ್ಲು. ತನ್ನ ಸ್ವಂತ ಆಸ್ತಿಯನ್ನು ಮಾರಿದ ಮಗಳು ಅದರಲ್ಲಿ ಕೇವಲ 30% ಪಾಲು ಕೊಟ್ಟು ಎಷ್ಟೊಂದು ಉಪಕಾರ ಮಾಡಿದ್ದಾಳೆ ಅಂತ ರಾಜೇಶ್ವರಿ ಮನಸ್ಸಿನಲ್ಲಿಯೇ ಅಂದುಕೊಂಡರು. ದೀಪಿಕಾ, ಮಧ್ಯಾಹ್ನ ನಾವು ಹೊರಡ್ತಾ ಇದ್ದೀವಿ. ಕನಿಷ್ಠ 6 ತಿಂಗಳು ಅಲ್ಲೇ ಇರ್ತೇವೆ. ವಾಪಸ್ ಬಂದಾಗ ನಿನಗೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಹಳೆಯ ಅಪಾರ್ಟ್ಮೆಂಟ್ ಹುಡುಕಲು ಸಹಾಯ ಮಾಡ್ತೀವಿ ಅಂದ್ಲು. ರಾಜೇಶ್ವರಿ ತಮ್ಮ ಮಗಳ ಕೃತಕ ಉಪಕಾರ ಮತ್ತು ಈಗಿನ ನಿಜವಾದ ಪರಿಸ್ಥಿತಿಯನ್ನು ನೆನೆದು ಜೋರಾಗಿ ನಕ್ಕರು. ಮಗಳು ಅವರನ್ನು ಮೋಸ ಮಾಡಿ ಮನೆಯಿಂದ ಹೊರಗೆ ಹಾಕಿ ಇದನ್ನೆಲ್ಲ ಒಂದು ದುಬೈ ಟ್ರಿಪ್ಗೋಸ್ಕರ ಮಾಡಿದ್ದಳು. ರಾಜೇಶ್ವರಿ ಆನ್ಲೈನ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದಾಗ ದೀಪಿಕಾ ನಿಜವಾಗಿಯೂ ಒಂದು ಅಮೌಂಟ್ ಜಮಾ ಮಾಡಿದ್ದು ಗೊತ್ತಾಯಿತು. ಅದು ದೀಪಿಕಾಗೆ ಬಹಳ ದೊಡ್ಡ ಅಮೌಂಟ್ ಆಗಿರಬಹುದು, ಆದರೆ ರಾಜೇಶ್ವರಿಗೆ ಅದೊಂದು ಹಾಸ್ಯ ಥರ ಇತ್ತು. ಬಹುಶಃ ಬೇಗ ದುಡ್ಡು ಬೇಕಾಗಿದ್ದರಿಂದ ಅವರು ಮನೆಯನ್ನು ಬಹಳ ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದರು. ಆ ಮಧ್ಯೆ ರಾಜೇಶ್ವರಿ ತಮ್ಮ ಹಳೆಯ ಮನೆ ಕಿಟಕಿಯಿಂದ ನೋಡಿದರು. ದೀಪಿಕಾ ಮತ್ತು ಮನೋಜ್ ಅವರ ಲಗೇಜನ್ನು ಒಂದು ಕ್ಯಾಬ್ನಲ್ಲಿ ಹಾಕ್ತಾ ಇದ್ರು. ಮನೋಜ್ ಹತ್ತಿರ 2 ದೊಡ್ಡ ಸೂಟ್ಕೇಸ್ಗಳು ಮತ್ತು ದೀಪಿಕಾ ಹತ್ತಿರ ಒಂದು ಬಹಳ ದುಬಾರಿ ಹ್ಯಾಂಡ್ ಬ್ಯಾಗ್ ಇತ್ತು. ಅವರು ನಗುತ್ತಾ ಪ್ರೀತಿ ತೋರಿಸುತ್ತಾ ಮುಂದಿನ ಪ್ಲಾನ್ಗಳನ್ನು ಮಾಡ್ತಾ ಇದ್ರು. ಒಮ್ಮೆಯೂ ಅಮ್ಮನ ಕಡೆ ನೋಡಲಿಲ್ಲ, ವಿದಾಯ ಹೇಳಲೂ ಇಲ್ಲ. ಕ್ಯಾಬ್ ಹೊರಟು ಹೋದ ಮೇಲೆ ರಾಜೇಶ್ವರಿ ಅಡಿಗೆ ಮನೆಯಲ್ಲಿ ಕೂತು ಚಹಾ ಕುಡಿಯುತ್ತಾ ಟೇಬಲ್ ಮೇಲೆ ಪ್ರತಾಪ್ ಅವರ ಕಾಗದವನ್ನು ಹರಡಿದರು. ಅವರು ಈಗ ಕೆಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅವರು ಬೇಕಿದ್ರೆ ಈಗಲೇ ತಮ್ಮ ವಕೀಲರಾದ ಮಿಸ್ಟರ್ ಶಂಕರ್ ಅವರಿಗೆ ಫೋನ್ ಮಾಡಿ ಎಲ್ಲವನ್ನೂ ಕಾನೂನುಬದ್ಧವಾಗಿ ವಾಪಸ್ ಪಡೆಯಬಹುದಿತ್ತು. ಆದರೆ ಅವರೊಳಗಿನ ಮನಸ್ಸು, ರಾಜಿ, ಇದನ್ನು ಸರಿಪಡಿಸಿಕೋ, ಒಂದು ಚೆನ್ನಾಗಿ ಪಾಠ ಕಲಿಸೋ ಮಾರ್ಗ ಇದೆ ಅಂತ ಹೇಳ್ತಾ ಇತ್ತು. ರಾಜೇಶ್ವರಿ ವಕೀಲರಿಗೆ ಫೋನ್ ಮಾಡಿದರು. ಮರುದಿನ ಬೆಳಗ್ಗೆ ವಕೀಲರು ಆಫೀಸಿಗೆ ಹೋಗಲು ಅವರು ರೆಡಿಯಾದರು. ಪ್ರತಾಪ್ ಯಾವಾಗಲೂ ಬಹಳ ಇಷ್ಟಪಡ್ತಾ ಇದ್ದ ಆ ಗಾಢ ಹಸಿರು ಬಣ್ಣದ ಸೀರೆ ಅವರು ಉಟ್ಟಿದ್ದರು. ರಾಜೇಶ್ವರಿ ಆ ಕಾಗದಗಳನ್ನು ಮಿಸ್ಟರ್ ಶಂಕರ್ ಅವರಿಗೆ ತೋರಿಸಿದಾಗ ಅವರ ಮುಖದ ಬಣ್ಣವೇ ಬದಲಾಯಿತು. ಶಂಕರಪ್ಪ ಒಬ್ಬ ಬಹಳ ಬುದ್ಧಿವಂತ ವ್ಯಕ್ತಿ ಮತ್ತು ಈ ಸಂಪತ್ತು ಅವರ ಕಲ್ಪನೆಗೂ ಮೀರಿದ್ದು ಅಂತಹ ವಕೀಲರು ಹೇಳಿದರು. ಎಲ್ಲರೂ ಲೀಗಲ್ ಆಗಿ ಸರಿಯಾಗಿದೆ. ರಾಜೇಶ್ವರಿ ಅವರೇ ಎಲ್ಲ ಆಸ್ತಿಗಳ ನಿಜವಾದ ಮಾಲೀಕರು ಅಂತ ವಕೀಲರು ಖಚಿತಪಡಿಸಿದರು. ನಿಮ್ಮ ಮಗಳಿಗೆ ಆ ಮನೆಯನ್ನು ಮಾರೋಕೆ ಹಕ್ಕೇ ಇರಲಿಲ್ಲ. ಶಿವಮೊಗ್ಗದ ಮನೆ ಮಾರಾಟದಲ್ಲಿ ದೊಡ್ಡ ತಪ್ಪು ಆಗಿದೆ ಎಂದರು. ವಕೀಲರು ತಕ್ಷಣ ವಂಚನೆಗಾಗಿ ಕೇಸ್ ಹಾಕಲು ಸಲಹೆ ನೀಡಿದರು. ಆದರೆ ರಾಜೇಶ್ವರಿ ನಿರಾಕರಿಸಿದರು. ಇಲ್ಲ, ನಾನು ಇದನ್ನು ಬೇರೆ ಥರ ಸರಿಪಡಿಸಬೇಕು ಅಂತ ಬಯಸುತ್ತೇನೆ. ರಾಜೇಶ್ವರಿ ಅವರು, ಇದನ್ನೆಲ್ಲ ಸದ್ಯಕ್ಕೆ ರಹಸ್ಯವಾಗಿರಲಿ. ನೀವು ಗುಟ್ಟಾಗಿ ಆ ಮನೆಯ ಮಾರಾಟವನ್ನು ರದ್ದು ಮಾಡಿ ಮತ್ತು ಎಲ್ಲ ಆಸ್ತಿಗಳ ಮೇಲೆ, ವಿಶೇಷವಾಗಿ ದೀಪಿಕಾ ವಾಸಿಸುತ್ತಿದ್ದ ಆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಕಟ್ಟಡದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಲು ಸಹಾಯ ಮಾಡಿ ಅಂತ ಕೇಳಿಕೊಂಡರು. ಮುಂದಿನ ಕೆಲವು ವಾರಗಳಲ್ಲಿ ರಾಜೇಶ್ವರಿ ಜೀವನದಲ್ಲಿ ಬಹಳ ವಿಚಿತ್ರವಾಗಿದ್ದವು. ಜನರ ಮುಂದೆ ಅವರು ಮಗಳಿಂದ ಮೋಸಕ್ಕೊಳಗಾದ ಬಡ ವಿಧವೆಯಾಗಿದ್ದರು. ಆದರೆ ಸೀಕ್ರೆಟ್ ಆಗಿ ಅವರು ತಮ್ಮ ಆಸ್ತಿಯನ್ನು ವಾಪಸ್ ಪಡೆಯಲು ದೊಡ್ಡ ಪ್ಲಾನ್ ರೂಪಿಸುತ್ತಿದ್ದ ಒಬ್ಬ ದೊಡ್ಡ ಶ್ರೀಮಂತ ಮಹಿಳೆಯಾಗಿದ್ದರು. ರಾಜೇಶ್ವರಿ ಸದ್ಯಕ್ಕೆ ತಮ್ಮ ಹಳೆಯ ಶಿವಮೊಗ್ಗದ ಮನೆಯಲ್ಲೇ ಉಳಿಯಲು ನಿರ್ಧರಿಸಿದ್ದರು ಮತ್ತು ಪ್ರತಿದಿನ ಬೆಳಗ್ಗೆ ಬಡಾವಣೆಯಲ್ಲಿ ವಾಕಿಂಗ್ ಮಾಡಲು ಹೋಗ್ತಾ ಇದ್ರು. ನೆರೆಹೊರೆಯವರು ಅನುಕಂಪ ಮತ್ತು ಕುತೂಹಲದಿಂದ ಅವರನ್ನು ನಮಸ್ಕರಿಸುತ್ತಿದ್ದರು. ಒಂದು ಮಧ್ಯಾಹ್ನ ಪಕ್ಕದ ಮನೆಯ ಮಂಜುಳಮ್ಮ ಬಂದರು. ಅವರು ದೀಪಿಕಾ ದುಬೈಗೆ ಹೋಗಿ ರಾಜೇಶ್ವರಿಯನ್ನು ಒಬ್ಬಂಟಿ ಮಾಡಿ ಹೋಗಿರುವ ಬಗ್ಗೆ ಕೇಳಿದರು. ಪ್ರತಾಪ್ ಹೆಚ್ಚು ಹಣ ಬಿಟ್ಟು ಹೋಗಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ರಾಜೇಶ್ವರಿ ಹೇಗೆ ಜೀವನ ನಡೆಸ್ತಾರೆ ಅಂತ ಮಂಜುಳಮ್ಮ ಕಳವಳಪಟ್ಟರು. ನಿನಗೆ ಕೆಲವು ವಿಷಯಗಳು ಗೊತ್ತಿಲ್ಲ ಮಂಜುಳಮ್ಮ ಅಂತ ರಾಜೇಶ್ವರಿ ಮನಸ್ಸಿನಲ್ಲಿಯೇ ಅಂದುಕೊಂಡರು. ಆದರೆ ಅವರಿಗೆ ನಾನು ಚೆನ್ನಾಗಿ ಇರುತ್ತೇನೆ ಅಂತ ಮಾತ್ರ ಹೇಳಿದರು. ಮಂಜುಳಮ್ಮ ಅನುಕಂಪದಿಂದ ನೋಡಿ ಹೊರಟು ಹೋದರು. ಒಂದು
ಬುಧವಾರ ಬೆಳಗ್ಗೆ ವಕೀಲರು ಮಿಸ್ಟರ್ ಶಂಕರ್ ಅವರಿಂದ ಫೋನ್ ಬಂತು. ರಾಜೇಶ್ವರಿ ಅವರೇ, ಶಿವಮೊಗ್ಗದ ಮನೆ ಮಾರಾಟ ರದ್ದುಗೊಳಿಸಿದ್ದೇನೆ ಅಂತ ತಿಳಿಸಿದರು. ಮನೆಯನ್ನು ಖರೀದಿಸಿದವರಿಗೆ ಅವರ ಹಣ ವಾಪಸ್ ಕೊಡಲಾಯಿತು ಮತ್ತು ಮನೆ ರಾಜೇಶ್ವರಿ ಅವರದ್ದಾಯಿತು. ರಾಜೇಶ್ವರಿ ಆಗ ತಿಳಿದು ಬಂದಿದ್ದೇನೆಂದರೆ, ದೀಪಿಕಾ ಆ ಮನೆಯನ್ನು ಮಾರುವಾಗ ತಾಯಿಗೆ ಆರೋಗ್ಯ ಸರಿಯಿಲ್ಲ, ಬೇಗ ಮಾರಬೇಕು ಅಂತ ಸುಳ್ಳು ಕತೆ ಹೇಳಿದ್ದಳು. ಇನ್ನೊಂದು ವಿಷಯ ಗೊತ್ತಾಯಿತು. ದೀಪಿಕಾಳ ಗಂಡ ಮನೋಜ್ ದೊಡ್ಡ ಸಾಲದಲ್ಲಿ ಮುಳುಗಿದ್ದ. ಅವನು ತಾನು ನಿಜವಾದ ಮಾಲೀಕನಲ್ಲ ಅಂತ ಗೊತ್ತಿಲ್ಲದೆ ಬೆಂಗಳೂರಿನ ಅಪಾರ್ಟ್ಮೆಂಟ್ ಮೇಲೆ ಲೋನ್ ತೆಗೆದುಕೊಂಡಿದ್ದ. ಬ್ಯಾಂಕುಗಳಿಗೆ ಈ ಸತ್ಯ ಗೊತ್ತಾದರೆ ಮನೋಜ್ ಮೇಲೆ ದೊಡ್ಡ ಸಂಕಷ್ಟ ಸಿಲುಕುತ್ತಿದ್ದವು. ರಾಜೇಶ್ವರಿ ಅವರು ಗಂಡ ಪ್ರತಾಪ್ ಅವರ ಪ್ರೀತಿಯ ಜೀಪನ್ನು ಸಹ ವಾಪಸ್ ಪಡೆಯಲು ವಕೀಲರಿಗೆ ಹೇಳಿದ್ದರು. ಮಗಳು ದೀಪಿಕಾಳ ಗಂಡ ಮನೋಜ್ ಪವರ್ ಆಫ್ ಅಟಾರ್ನಿಯ ದುರುಪಯೋಗ ಮಾಡಿ ಜೀಪನ್ನು ಮಾರಿದ್ದ. ಗಂಡನ ದುಃಖದಲ್ಲಿದ್ದಾಗ ದೀಪಿಕಾ ತಂದಿದ್ದ ಕೆಲವು ಕಾಗದಗಳಿಗೆ ಓದದೆ ಸಹಿ ಮಾಡಿದ್ದೆ ಎಂದು ರಾಜೇಶ್ವರಿ ಅವರಿಗೆ ನೆನಪಾಯಿತು. ಮುಂದಿನ ಕೆಲವು ವಾರಗಳ ಕಾಲ ರಾಜೇಶ್ವರಿ ಅವರ ದಿನಚರಿ ಬಹಳ ವಿಚಿತ್ರವಾಗಿತ್ತು. ಬೆಳಗ್ಗೆ ಅವರು ಪಕ್ಕದವರಿಗೆ ಕಾಣಿಸೋ ಬಡ ವಿಧವೆಯಾಗಿದ್ದರು. ಮಧ್ಯಾಹ್ನ ಒಂದು ದೊಡ್ಡ ವ್ಯವಹಾರವನ್ನು ನಿರ್ವಹಿಸುವ ಮಹಿಳೆಯಾಗಿದ್ದರು. ಹಣದ ಬಗ್ಗೆ ಅವರು ಎಂದಿಗೂ ಯೋಚಿಸದ ವಿಷಯಗಳೆಲ್ಲ ಅವರಿಗೆ ಈಗ ಗೊತ್ತಾಗುತ್ತಾ ಹೋಯಿತು. ಮನೋಜ್ ಎಷ್ಟು ದೊಡ್ಡ ಸಾಲಗಾರ ಅಂತ ಮತ್ತು ಆ ಸಾಲದ ಸುಳಿಯಿಂದ ದೀಪಿಕಾಳನ್ನು ಬೇರ್ಪಡಿಸಲು ತಮ್ಮ ಬಳಿ ಇರುವ ಕಾನೂನಿನ ಮಾರ್ಗಗಳ್ಯಾವುವು ಅಂತ ಕೂಡ ಅವರು ಮಾಹಿತಿ ಪಡೆದರು. ಒಂದು ಶುಕ್ರವಾರ ವಕೀಲರು ರಾಜೇಶ್ವರಿ ಅವರಿಗೆ ಒಂದು ಪ್ರಮುಖ ಸುದ್ದಿ ನೀಡಿದ್ದರು. ಎಲ್ಲ ಪೇಪರ್ ವರ್ಕ್ ಮುಗಿದಿದೆ. ಈಗ ನಿಮ್ಮ ಎಲ್ಲ ಆಸ್ತಿಗಳ ಮೇಲೆ ಸಂಪೂರ್ಣ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ ಮತ್ತು ಪ್ರತಾಪ್ ಅವರ ಜೀಪ್ ಕೂಡ ವಾಪಸ್ ಬಂತು. ಇದೇ ಸಮಯದಲ್ಲಿ ರಾಜೇಶ್ವರಿಗೆ ವಕೀಲರಿಂದ ಒಂದು ಕೊನೆಯ ಸಹಾಯ ಬೇಕಿತ್ತು. ಅದು ದೀಪಿಕಾಗೆ ಒಂದು ಪತ್ರ ಕಳುಹಿಸುವುದು ಮತ್ತು ಆ ಪತ್ರ ಮನೆ ಖಾಲಿ ಮಾಡುವ ನೋಟಿಸ್ ಆಗಿತ್ತು. ನನ್ನ ಮಗಳು ಕೇವಲ 2 ನಿಮಿಷದ ಫೋನ್ ಕರೆಯಲ್ಲಿ ನನ್ನನ್ನು ಮನೆಯಿಂದ ಹೊರಹಾಕಿದ್ದಳು. ಈಗ ಅವಳು ತನ್ನ ತಪ್ಪು ಕೆಲಸಗಳಿಗೆ ಪರಿಣಾಮ ಹೇಗಿರುತ್ತದೆ ಅಂತ ಅನುಭವಿಸಲಿ ಅಂತ ರಾಜೇಶ್ವರಿ ಅವರು ವಕೀಲರಿಗೆ ಹೇಳಿದರು. ದೀಪಿಕಾಳ ದುಬೈ ಪ್ರವಾಸ ಮುರಿದು ಬಿತ್ತು. ಮನೋಜ್ ಬ್ಯಾಂಕ್ ತೊಂದರೆಗೆ ಸಿಲುಕಿದ. ಅವನು ಅಪಾರ್ಟ್ಮೆಂಟ್ ಅನ್ನು ಲೋನ್ಗೆ ತೆಗೆದುಕೊಂಡು ಅಡವಿಟ್ಟಿದ್ದ. ಆದರೆ ಆ ಅಪಾರ್ಟ್ಮೆಂಟ್ ಅವನದಾಗಿರಲಿಲ್ಲ. ಇದನ್ನು ಸರಿಪಡಿಸಲು ದೀಪಿಕಾ ದುಬೈನಿಂದ ವಾಪಸ್ ಬರ್ತಾ ಇದ್ದಾಳೆ ಅಂತ ರಾಜೇಶ್ವರಿ ಅವರಿಗೆ ಸುದ್ದಿ ಬಂತು. ಮರುದಿನ ಬೆಳಗ್ಗೆ ವಕೀಲರಿಗೆ ಫೋನ್ ಬಂತು. ದೀಪಿಕಾ ಏರ್ಪೋರ್ಟ್ಗೆ ಒಬ್ಬಂಟಿಯಾಗಿ ಬಂದಿದ್ದಾಳೆ. ಮನೋಜ್ ದುಬೈನಲ್ಲೇ ಉಳಿದಿದ್ದಾನೆ ಮತ್ತು ಅವರ ನಡುವೆ ದೊಡ್ಡ ಜಗಳ ನಡೆದಿತ್ತು. ದೀಪಿಕಾ ತನ್ನ ಬೆಂಗಳೂರಿನ ಅಪಾರ್ಟ್ಮೆಂಟ್ಗೆ ತಲುಪಿದಾಗ ಬಹಳ ದುಃಖಿತಳಾಗಿದ್ದಳು. ಅವಳ ಹತ್ತಿರ ಕೀ ಕೂಡ ಇರಲಿಲ್ಲ. ತುರ್ತು ಕೀಲಿ ಮೂಲಕ ಬಾಗಿಲು ತೆರೆಯಲು ಕಟ್ಟಡದ ಮುಖ್ಯ ಗುಮಾಸ್ತನಿಗೆ ಹೇಳಬೇಕಾಯಿತು. ಅದೇ ಸಮಯದಲ್ಲಿ ಅವಳಿಗೆ ರಾಜೇಶ್ವರಿ ಅವರ ಚಿಕ್ಕ ಸ್ವಾಗತದ ಉಡುಗೊರೆ ಸಿಕ್ಕಿತು. ಮನೆ ಖಾಲಿ ಮಾಡುವ ನೋಟಿಸ್. ಮರುದಿನ ಬೆಳಗ್ಗೆ 8 ಗಂಟೆಗೆ ರಾಜೇಶ್ವರಿ ಅವರ ಫೋನ್ ರಿಂಗ್ ಆಯಿತು. ದೀಪಿಕಾಳ ಧ್ವನಿ ಭಯದಿಂದ ಕೂಡಿತ್ತು. ಅಮ್ಮ, ನನಗೆ ಒಂದು ವಿಚಿತ್ರ ಲೆಟರ್ ಸಿಕ್ಕಿದೆ. ಅದರಲ್ಲಿ ನಾನು 30 ದಿನಗಳಲ್ಲಿ ಅಪಾರ್ಟ್ಮೆಂಟ್ ಖಾಲಿ ಮಾಡಬೇಕು ಅಂತ ಬರೆದಿದೆ. ನಿಮ್ಗೆ ಏನಾದರೂ ಗೊತ್ತಾ? ಅಯ್ಯೋ, ಅಂಥದ್ದು ಯಾವುದೇ ನೋಟಿಸು? ಯಾರ ಕಡೆಯಿಂದ ಬಂದಿದೆ ಅಂತ ರಾಜೇಶ್ವರಿ ಭಯಗೊಂಡವರಂತೆ ನಟಿಸಿದರು. ದೀಪಿಕಾ, ಇದು ಪ್ರತಾಪ್ ಇನ್ವೆಸ್ಟ್ಮೆಂಟ್ ಇಂಕ್ ಎಂಬ ಕಂಪನಿಯಿಂದ ಬಂದಿದೆ ಅಂತ ಹೇಳಿದ್ಲು. ಪ್ರತಾಪ್ ತಮ್ಮ ಕಂಪನಿಗೆ ತಮ್ಮದೇ ಹೆಸರನ್ನು ಬಳಸಿದ್ದರು. ಆ ಕಂಪನಿ ಹೆಸರನ್ನು ನಾನು ಎಂದಿಗೂ ಕೇಳಿಲ್ಲ ಅಂತ ರಾಜೇಶ್ವರಿ ಸುಳ್ಳು ಹೇಳಿದರು. ದೀಪಿಕಾ ಬಹಳ ದುಃಖಿತಳಾದಳು. ವಿನೋದ್ ಪ್ಯಾರಿಸ್ನ ಹೋಟೆಲ್ನಲ್ಲಿ ಕೆಲಸ ಮಾಡುವ 25 ವರ್ಷದ ಹುಡುಗಿಯೊಂದಿಗೆ ಓಡಿ ಹೋಗಿದ್ದಾನೆ ಅಂತ ಹೇಳಿ ಬಿಕ್ಕಳಿಸಿದಳು. ಯುರೋಪ್ನಲ್ಲಿ ಯಾವುದೇ ಬಿಸಿನೆಸ್ ಇರಲಿಲ್ಲ. ಅದೆಲ್ಲ ಸುಳ್ಳು. ಬರೀ ಇಲ್ಲಿನ ಸಾಲಗಳಿಂದ ತಪ್ಪಿಸಿಕೊಳ್ಳಲು ಬಯಸಿದ್ದ. ಈಗ ಬ್ಯಾಂಕ್ಗಳು ಅವನ ಸಾಲಗಳಿಗಾಗಿ ನನ್ನ ಹಿಂದೆ ಬಿದ್ದಿವೆ ಅಂತ ದೀಪಿಕಾ ಹೇಳಿದಳು. ಅವರು ಗಂಡ ಹೆಂಡತಿ ಆಗಿದ್ದರಿಂದ ದೀಪಿಕಾಳು ಸಹ ಜವಾಬ್ದಾರಳಾಗಿದ್ದಳು ಮತ್ತು ಇಷ್ಟೆಲ್ಲದರ ಮೇಲೆ ಈ ಮನೆ ಖಾಲಿ ಮಾಡುವ ನೋಟಿಸ್. ದುಃಖದಲ್ಲಿ ದೀಪಿಕಾ ಅಳಲು ಶುರು ಮಾಡಿದಳು. ಒಂದು ಕ್ಷಣ ರಾಜೇಶ್ವರಿ ಅವರ ಹೃದಯ ಕರಗಿತು. ಆದರೆ ನಂತರ ಮಗಳು ಎಷ್ಟು ಸುಲಭವಾಗಿ ತಮ್ಮನ್ನು ಬಿಟ್ಟು ಹೋಗಿದ್ದಳು ಅನ್ನೋ ತಣ್ಣನೆಯ ಧ್ವನಿ ನೆನಪಾಯಿತು. ದೀಪಿಕಾ ತನಗೆ ಕೆಲಸ ಸಿಗುವವರೆಗೂ, ಒಂದು ಚಿಕ್ಕ ಫ್ಲ್ಯಾಟ್ ತೆಗೆದುಕೊಳ್ಳುವವರೆಗೂ ರಾಜೇಶ್ವರಿ ಅವರ ಹತ್ತಿರ ಸ್ವಲ್ಪ ಸಮಯ ಇರಬಹುದೇ ಅಂತ ಕೇಳಿದಳು. ರಾಜೇಶ್ವರಿ ಈ ಪ್ರಶ್ನೆಗೆ ಕಾಯುತ್ತಿದ್ದರು. ಅವರು ಪ್ರೀತಿಯಿಂದ ದೀಪಿಕಾಗೆ ಸರಿ ಅಂದರು. ಈ ಮನೆ ಯಾವಾಗಲೂ ನಿನ್ನದೇ ಆಗಿರುತ್ತದೆ ಕಂದ ಅಂತ ಹೇಳಿದರು. ಇಷ್ಟು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ ಎಂದು ನಿರೀಕ್ಷಿಸಿರಲಿಲ್ಲ ಎಂಬಂತೆ ದೀಪಿಕಾ ಆಶ್ಚರ್ಯಗೊಂಡಳು. ದೀಪಿಕಾ ರಾಜೇಶ್ವರಿ ಅವರನ್ನು ಅಪ್ಪಿಕೊಂಡಳು. ಇಂದು ರಾಜೇಶ್ವರಿ ಅವರ ಯೋಜನೆಯ ಮೊದಲ ಭಾಗವಾಗಿತ್ತು ಮಗಳನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುವುದು. ಮುಂದಿನ ದೊಡ್ಡ ಹೆಜ್ಜೆಗೆ ಅವರಿಗೆ ಉತ್ತಮ ಅವಕಾಶ ಸಿಕ್ಕಿತು. ರಾಜೇಶ್ವರಿ ಅವಳಿಗೆ ಸರಿಯಾಗಿ ತಿಳಿ ಹೇಳಿ ಸುರಕ್ಷತಾ ಭಾವನೆ ಮೂಡಿಸಿದರು. ಮರುದಿನ ದೀಪಿಕಾ 2 ಸೂಟ್ಕೇಸ್ಗಳು ಮತ್ತು ಒಂದು ಬೆಡ್ಡಿಂಗ್ನೊಂದಿಗೆ ಶಿವಮೊಗ್ಗದ ಮನೆಗೆ ಬಂದಳು. ಅವಳ ಜೀವನದಲ್ಲಿ ಇಷ್ಟೇ ಉಳಿದಿತ್ತು. ಸಾಮಾನುಗಳನ್ನು ಖಾಲಿ ಮಾಡುವಾಗ ದೀಪಿಕಾಗೆ ವಿನೋದ್ನ ಸಾಮಾನುಗಳಲ್ಲಿ ರಾಜೇಶ್ವರಿ ಅವರ ಹೆಸರನ್ನು ಬರೆದಿದ್ದ ಒಂದು ಹಳೆಯ ಲಕೋಟೆ ಸಿಕ್ಕಿತು. ಅದು ಪ್ರತಾಪ್ ಅವರ ಮತ್ತೊಂದು ಸೀಕ್ರೆಟ್ ಲಕೋಟೆಯಾಗಿತ್ತು. ರಾಜೇಶ್ವರಿ ತಾಳ್ಮೆ
ಕಾಯ್ದುಕೊಂಡರು ಮತ್ತು ದೀಪಿಕಾ ಮುಂದೆ ಆಲೂಕೋಟೆಯನ್ನು ನಿಧಾನವಾಗಿ ತೆರೆದರು. ಒಳಗಡೆ ಒಂದು ಚಿಕ್ಕ ಪತ್ರ ಇತ್ತು. ಚಿಕ್ಕ ಕೀಲಿ ಇತ್ತು. ಪ್ರತಾಪ್ ಪತ್ರದಲ್ಲಿ ಹೀಗೆ ಬರೆದಿದ್ದರು: ಈ ಕೀಲಿ ಮಂಗಳೂರು ಸೆಂಟ್ರಲ್ ಬ್ಯಾಂಕ್ನಲ್ಲಿರುವ ಸೇಫ್ಟಿ ಡೆಪಾಸಿಟ್ ಬ್ಯಾಂಕ್ ನಂಬರ್ 247ರದ್ದು. ಮರುದಿನ ಬೆಳಗ್ಗೆ ಇಬ್ಬರು ಬ್ಯಾಂಕ್ಗೆ ಹೋದರು. ಬಾಕ್ಸ್ ನಂಬರ್ 247ರ ಒಳಗೆ ಸಾಕಷ್ಟು ಆಭರಣಗಳು ಇದ್ದವು. ಉಂಗುರಗಳು, ಹರಳುಗಳು, ಕಂಡಗಳು, ಕಿವಿಯೋಲೆಗಳು. ದೀಪಿಕಾ ಆಶ್ಚರ್ಯದಿಂದ ಅಪ್ಪ ಇಲ್ಲಿ ಖಜಾನೆಯನ್ನು ಅಡಗಿಟ್ಟಿದ್ದಾರೆ ಅಂತ ಯೋಚಿಸಿದಳು. ಪ್ರತಾಪ್ ಅವರ ಪತ್ರದ ಪ್ರಕಾರ ಆ ಆಭರಣಗಳ ಬೆಲೆ ಸುಮಾರು 1,60,00,000 ಇತ್ತು. ದೀಪಿಕಾಗೆ ಯಾವುದೇ ಬೆಲೆಬಾಳುವ ವಸ್ತು ಸಿಕ್ಕಿದಾಗ ಅವಳ ಮೊದಲ ಯೋಚನೆ ಮತ್ತು ಅದೇ ಆಗಿರುತ್ತದೆ. ಅದನ್ನು ವಿನೋದ್ನಿಂದ ಸೃಷ್ಟಿಯಾದ ಸಮಸ್ಯೆಗಳನ್ನು ಪರಿಹರಿಸಲು ಬಳಸಬೇಕು. ಅವಳು ಇನ್ನೂ ಏನನ್ನೂ ಕಲಿತಿರಲಿಲ್ಲ. ರಾಜೇಶ್ವರಿ ಅವಳನ್ನು ಕೇಳಿದಳು: ವಿನೋದ್ ಮಾಡಿರುವ ಸಾಲವನ್ನು ತೀರಿಸಲು ನಿನ್ನ ತಂದೆ ಕೊಟ್ಟ ಸಂಪತ್ತನ್ನು ಬಳಸಿಕೊಳ್ಳಲು ನಿರ್ಧಾರ ಮಾಡಿದ್ದೀಯಾ? ಬೇರೆ ದಾರಿ ಇಲ್ಲಮ್ಮ. ಬೇಗ ಸಾಲವನ್ನು ತೀರಿಸಿದರೆ ಬ್ಯಾಂಕ್ಗಳ ಎಲ್ಲವನ್ನೂ ಕಿತ್ತುಕೊಳ್ಳುತ್ತವೆ ಅಂತ ದೀಪಿಕಾ ಹೇಳಿದಳು. ಆಭರಣಗಳನ್ನು ಮಾರಿ ಬಂದ ಹಣದಿಂದ ದೀಪಿಕಾ ಮನೋಜ್ನ ಕೆಲವು ಬಹಳ ಮುಖ್ಯವಾದ ಸಾಲಗಳನ್ನು ತೀರಿಸಿದ್ದಳು. ಮರುದಿನ ಬೆಳಗ್ಗೆ ಅವಳು ಕೆಲಸಕ್ಕಾಗಿ ಇಂಟರ್ವ್ಯೂಗೆ ಹೋದಳು. ಅವಳಿಗೆ ಯಾವತ್ತೂ ಕೆಲಸದ ಅಗತ್ಯ ಬಂದಿರಲಿಲ್ಲ. ಆದರೆ ಈಗ ಕೆಲಸ ಹುಡುಕಬೇಕಿತ್ತು. ಅವಳು ಸಂಜೆ ಮನೆಗೆ ಸುಸ್ತಾಗಿ ಬಂದಿದ್ದಳು. ಅಮ್ಮ ನನ್ನ ಕಾನೂನು ಸಮಸ್ಯೆಗಳ ಕಾರಣದಿಂದ 3 ಇಂಟರ್ವ್ಯೂಗಳಲ್ಲಿ 2ನ್ನು ರಿಜೆಕ್ಟ್ ಮಾಡಿದ್ದರು ಅಂತ ಹೇಳಿದಳು. 3ನೇವರು ಅವಳಿಗೆ ರಾತ್ರಿ ಆಫೀಸ್ ಕ್ಲೀನ್ ಮಾಡುವ ಪಾರ್ಟ್ ಟೈಮ್ ಕೆಲಸ ಕೊಟ್ಟರು. ಬೇರೆ ದಾರಿ ಇಲ್ಲದೆ ಆ ಕೆಲಸವನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ದೀಪಿಕಾ ನಿರ್ಧಾರ ಮಾಡಿದಳು. ದೀಪಿಕಾ ರಾತ್ರಿ ಆಫೀಸ್ ಕ್ಲೀನ್ ಮಾಡಲು ರೆಡಿಯಾಗಿದ್ದನ್ನು ನೋಡಿ ರಾಜೇಶ್ವರಿ ಅವರ ಹೃದಯ ಒಡೆದು ಹೋಯಿತು. ಆದರೆ ಅದರಲ್ಲಿ ಹೆಮ್ಮೆಯೂ ಇತ್ತು. ದೀಪಿಕಾ ಈಗ ವಾಸ್ತವವನ್ನು ಎದುರಿಸುತ್ತಿದ್ದಳು. ತನ್ನ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಲು ಯಾರ ಸಹಾಯವನ್ನೂ ನಿರೀಕ್ಷಿಸಲಿಲ್ಲ. ದೀಪಿಕಾ ಆ ರಾತ್ರಿ ಡ್ಯೂಟಿಯಿಂದ ವಾಪಸ್ ಬಂದಾಗ ಸುಸ್ತಾಗಿದ್ದಳು. ಆದರೆ ಅವಳ ಮುಖದಲ್ಲಿ ಒಂದು ಹೊಸ ಹೊಳಪು ಇತ್ತು. ಅಲ್ಲಿ ಅವಳಿಗೆ ಒಂದು ಒಳ್ಳೆಯ ಮಾತು ಹೇಳಿ ಬಂತು ಅಂತ ರಾಜೇಶ್ವರಿ ಹೇಳಿದಳು: ನೀವು ಯಾವ ರೀತಿ ಜನರ ಮಧ್ಯೆ ಇದ್ದೀರಾ? ಅವಕಾಶ ಸಿಗದವರ ಮಧ್ಯದಲ್ಲ, ಅಥವಾ ಅವಕಾಶಗಳನ್ನು ಹಾಳು ಮಾಡಿಕೊಂಡವರ ಮಧ್ಯದಲ್ಲ. ದೀಪಿಕಾಳ ಸತ್ಯ ಹೇಳಿದಳು: ನನ್ನ ಜಗತ್ತಿನ ಎಲ್ಲ ಅವಕಾಶಗಳೂ ಇದ್ದವು. ಆದರೆ ಅವೆಲ್ಲವನ್ನೂ ನಾನು ಒಬ್ಬ ನಿಷ್ಪ್ರಯೋಜಕ ಮನುಷ್ಯನಿಗೋಸ್ಕರ ಹಾಳು ಮಾಡಿಕೊಂಡೆ. ದೀಪಿಕಾ ಕೊನೆಗೆ ತನಗೆ ನಿಜವಾಗಿಯೂ ಮುಖ್ಯವಾದ ವಸ್ತುಗಳು ಯಾವುವು ಅಂತ ಹೇಳಿದಳು. ಹಣ ಅಲ್ಲ, ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ, ಆದರೆ ಅವಳನ್ನು ನಿಜವಾಗಿಯೂ ಪ್ರೀತಿಸುವ ಜನರು. ಎಲ್ಲವೂ ಕಳೆದುಕೊಂಡಾಗಲೂ ಜೊತೆಯಲ್ಲಿ ನಿಲ್ಲುವವರು. ನನ್ನ ಅಮ್ಮನಿಗೆ ಅತ್ಯಂತ ಅಗತ್ಯವಿದ್ದ ನಾನು ಅವರನ್ನು ಬಿಟ್ಟು ಹೋದೆ. ಈಗಲೂ ಅವರ ಕ್ಷಮೆಯನ್ನು ನಿರೀಕ್ಷಿಸುತ್ತಿದ್ದೇನೆ ಅಂತ ಅಳುತ್ತಾ ಹೇಳಿದಳು. ರಾಜೇಶ್ವರಿ ಅವರು ನಿನ್ನನ್ನು ನಾನು ಬಹಳ ಹಿಂದೆಯೇ ಕ್ಷಮಿಸಿದ್ದೇನೆ ಕಂದ ಅಂತ ಹೇಳಿದರು. ಆದರೆ ದೀಪಿಕಾ ನಾನು ನನ್ನನ್ನೇ ಕ್ಷಮಿಸಿಕೊಳ್ಳಲು ಸಾಧ್ಯವಿಲ್ಲ ಅಮ್ಮ ಅಂದಳು. ಮರುದಿನ ಬೆಳಗ್ಗೆ ವಕೀಲರಾದ ಮಿಸ್ಟರ್ ಶಂಕರ್ ಅವರ ಫೋನ್ ಬಂತು. ಕಾನೂನು ಕೆಲಸ ಸಂಪೂರ್ಣಗೊಳ್ಳಲಿದೆ. ದೀಪಿಕಾಳನ್ನು ಮನೋಜ್ನ ಎಲ್ಲ ಸಾಲಗಳಿಂದ ಮುಕ್ತಗೊಳಿಸಲು ಸರಿಯಾದ ಸಮಯ ಬಂದಿದೆ ಎಂದರು. ರಾಜೇಶ್ವರಿ ದೀಪಿಕಾಳೊಂದಿಗೆ ವಕೀಲರ ಆಫೀಸಿಗೆ ಹೋದರು. ದೀಪಿಕಾ ಭಯಗೊಂಡಳು. ವಕೀಲರು ದೀಪಿಕಾಗೆ ಒಂದು ದಪ್ಪ ಫೋಲ್ಡರ್ ಕೊಟ್ಟರು. ಅದರಲ್ಲಿ ಮನೋಜ್ ಅವಳ ಸಹಿಯನ್ನು ನಕಲಿ ಮಾಡಿದ್ದಾನೆ ಮತ್ತು ಆ ಸಾಲಗಳಿಗೆ ಅವಳು ಜವಾಬ್ದಾರಳಲ್ಲ ಎಂಬ ಕಾಗದಗಳು ಇದ್ದವು. ದೀಪಿಕಾ ಆಶ್ಚರ್ಯಚಕಿತಳಾದಳು. ಈ ತನಿಖೆಯನ್ನು ಯಾರು ಮಾಡಿಸಿದ್ದು ಅಂತ ಕೇಳಿದಳು. ರಾಜೇಶ್ವರಿ ದೀರ್ಘವಾದ ಉಸಿರನ್ನೆಳೆದು, ನಿನ್ನ ತಂದೆ ನಿನಗೋಸ್ಕರ ನೀನು ತಿಳಿಯೋದಕ್ಕಿಂತ ಬಹಳ ಹೆಚ್ಚು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದರು. ವಕೀಲರು ದೀಪಿಕಾಗೆ ಮತ್ತೊಂದು ಫೋಲ್ಡರ್ ಕೊಟ್ಟರು. ಅದರಲ್ಲಿ ಭೂಮಿ ಕಾಗದಗಳು, ಬ್ಯಾಂಕ್ ಮಾಹಿತಿ ಮತ್ತು ವ್ಯವಹಾರ ಪತ್ರಗಳು ಇದ್ದವು. ಇದೆಲ್ಲವೂ ಪ್ರತಾಪ್ ರಹಸ್ಯವಾಗಿ ಸಂಪಾದಿಸಿದ್ದು ಸಂಪತ್ತಾಗಿತ್ತು. ದೀಪಿಕಾ ಶಾಂತವಾಗಿ ಓದಿದಳು. ಅವಳು ವಾಸಿಸುತ್ತಿದ್ದ ಬೆಂಗಳೂರಿನ ಅಪಾರ್ಟ್ಮೆಂಟ್ ಕಟ್ಟದ ಮಾಲೀಕರು ರಾಜೇಶ್ವರಿ ಅಂತ ಅವಳಿಗೆ ತಿಳಿಯಿತು. ಅಮ್ಮ, ನಿಮಗೆ ಇದೆಲ್ಲ ಯಾವಾಗ ಗೊತ್ತಿತ್ತು ಅಂತ ಕೇಳಿದಳು. ನೀನು ಡಾಕ್ಟರ್ ಆಫೀಸ್ನಿಂದ ನನಗೆ ಫೋನ್ ಮಾಡಿದಾಗಿಂದ ಅಂತ ರಾಜೇಶ್ವರಿ ಹೇಳಿದರು. ನಂತರ ದೀಪಿಕಾ ಕೇಳಿದಳು: ಯಾಕಮ್ಮ, ನೀವು ನನಗೆ ಸಹಾಯ ಮಾಡಬಹುದಿತ್ತು. ಆದರೂ ನಾನು ಇಷ್ಟು ಕಷ್ಟಪಡಲು ಏಕೆ ಬಿಟ್ಟಿರಿ? ಬೇರೆ ಯಾವುದೇ ರೀತಿಯಲ್ಲಿ ಕಲಿಸಲು ಸಾಧ್ಯವಾಗದಿದ್ದಾಗ ಒಂದು ಪಾಠವನ್ನು ನೀನು ಕಲಿಯಬೇಕಿತ್ತು ಅಂತ ರಾಜೇಶ್ವರಿ ಅವರು ಹೇಳಿದರು. ನೀನು ಕಳೆದುಕೊಂಡಿದ್ದ ಕುಟುಂಬದ ಮಹತ್ವ, ಗೌರವ, ಜವಾಬ್ದಾರಿ ಮತ್ತು ವಸ್ತುಗಳ ನಿಜವಾದ ಬೆಲೆಯನ್ನು ನಿನಗೆ ತಿಳಿಸಬೇಕಿತ್ತು. ನೀನು ನಮ್ಮನ್ನು ಬಿಟ್ಟು ಹೋದಾಗ ಕೇವಲ ಹಣವನ್ನು ಮಾತ್ರ ತೆಗೆದುಕೊಂಡು ಹೋಗಿರಲಿಲ್ಲ, ಗೌರವ, ಪ್ರೀತಿ, ವಿಶ್ವಾಸವನ್ನು ತೆಗೆದುಕೊಂಡು ಹೋಗಿದ್ದೆ. ದೀಪಿಕಾ ಅಳಲು ಶುರು ಮಾಡಿದಳು. ಆದರೆ ಇದು ಆಳವಾದ ತಿಳುವಳಿಕೆಯ ಕಣ್ಣೀರು ಆಗಿತ್ತು. ನಿನ್ನ ಎಲ್ಲ ಸಾಲಗಳನ್ನು ಈಗ ತೀರಿಸಲಾಗಿದೆ ಅಂತ ವಕೀಲರು ದೃಢಪಡಿಸಿದ್ದರು. ರಾಜೇಶ್ವರಿ ದೀಪಿಕಾಗೆ ತನ್ನ ಕ್ಲಿನಿಕ್ ಕೆಲಸವನ್ನು ಬಿಡಬಹುದು ಅಂತ ಹೇಳಿದರು. ಆದರೆ ಆ ಕೆಲಸ ಅವಳಿಗೆ ತನ್ನ ಶ್ರಮದ ಮಹತ್ವವನ್ನು ಮತ್ತು ಪ್ರಾಮಾಣಿಕ ಕೆಲಸದ ಗೌರವವನ್ನು ಕಲಿಸುತ್ತಿದೆ. ಹಾಗಾಗಿ ನಾನು ಅದನ್ನು ಬಿಡೋದಿಲ್ಲ ಅಂದ್ಲು ದೀಪಿಕಾ. ದೀಪಿಕಾ ಕಣ್ಣೀರು ಒರೆಸಿಕೊಂಡು ರಾಜೇಶ್ವರಿ ಅವರನ್ನು ಒಬ್ಬ ಬುದ್ಧಿವಂತ ಮಹಿಳೆಯಾಗಿ ನೋಡಿದಳು. ಯಾವುದೇ ಕಾರಣವಿಲ್ಲದೆ ಪ್ರೀತಿಸುವುದು ಅತ್ಯಂತ ಅಮೂಲ್ಯ ಎಂಬ ಪಾಠವನ್ನು ಕಲಿತೆ ಅಂತ ಹೇಳಿದಳು. ಮರುದಿನ
ಮರುದಿನ ಬೆಳಗ್ಗೆ ರಾಜೇಶ್ವರಿ ಮತ್ತು ದೀಪಿಕಾ ಒಂದು ಹೊಸ ಸಂಬಂಧದೊಂದಿಗೆ ವಕೀಲರ ಆಫೀಸ್ನಿಂದ ಹೊರಬಂದರು. ಮುಂದಿನ ಕೆಲವು ವಾರ ಹೊಸ ಆರಂಭದ ಬಗ್ಗೆ ಇದ್ದವು. ತಮ್ಮ ಬಳಿ ಆರಾಮಾಗಿ ಜೀವನ ನಡೆಸಲು ಸಾಕಷ್ಟು ಹಣವಿದೆ ಎಂದು ತಿಳಿದಿದ್ದರೂ ಸಹ ದೀಪಿಕಾ ತನ್ನ ರಾತ್ರಿಯ ಸ್ವಚ್ಛತಾ ಕೆಲಸವನ್ನು ಮುಂದುವರೆಸಿದ್ದಳು. ಇದು ಶಿಕ್ಷೆಯಲ್ಲ, ತಾನು ಯಾರಿಗಿದ್ದೆ ಮತ್ತು ಈಗ ಯಾರು ಆಗಲು ಬಯಸುತ್ತೇನೆ ಎಂಬುದನ್ನು ನೆನಪಿಸಿಕೊಳ್ಳುವ ಮಾರ್ಗ ಇದು ಅಂತ ಅವಳು ಹೇಳಿದಳು. ತಾನು ಈಗ ಒಬ್ಬ ಬುದ್ಧಿವಂತ ಮಹಿಳೆಯಾಗಿ ನಿಮ್ಮೊಂದಿಗೆ ಜೀವನವನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಮತ್ತು ಮನೆ ಖರ್ಚುಗಳಿಗೆ ಸಹಾಯ ಮಾಡುತ್ತೇನೆ ಅಂತ ದೀಪಿಕಾ ರಾಜೇಶ್ವರಿಗೆ ಹೇಳಿದಳು. ಅವರ ಸಂಬಂಧ ಈಗ ಇಬ್ಬರು ಸ್ವತಂತ್ರ ಮಹಿಳೆಯರ ಸ್ನೇಹವಾಗಿ ಮಾರ್ಪಟ್ಟಿತ್ತು. ಮನೋಜ್ ಫ್ರಾನ್ಸ್ನಲ್ಲಿ ವಂಚನೆ ಮತ್ತು ಅನೈತಿಕ ಮದುವೆಗಾಗಿ ಸಿಕ್ಕಿಬಿದ್ದನು. ಆದರೆ ಇದರಿಂದ ದೀಪಿಕಾಗೆ ಯಾವುದೇ ವ್ಯತ್ಯಾಸವಿರಲಿಲ್ಲ. ಮನೋಜ್ ಅಜಾಗರೂಕತೆಯಿಂದ ನಮಗೆ ಒಳ್ಳೆಯದೇ ಮಾಡಿದ್ದಾನೆ ಅಂತ ಅವಳು ಹೇಳಿದಳು. ಅವನು ವಂಚನೆ ಮಾಡದಿದ್ದರೆ ನಾನು ಎಂದಿಗೂ ಕಷ್ಟದಲ್ಲಿ ಸಿಲುಕುತ್ತಿರಲಿಲ್ಲ ಮತ್ತು ಆ ಕಷ್ಟದಲ್ಲಿ ಸಿಲುಕಿದ್ದರೆ ನನ್ನ ಬಳಿ ಇರುವುದು ಬೆಲೆ ಏನು ಅಂತ ನಾನು ಎಂದಿಗೂ ತಿಳಿಯುತ್ತಿರಲಿಲ್ಲ. 6 ತಿಂಗಳ ನಂತರ ದೀಪಿಕಾ ಸಮಾಜ ಕಾರ್ಯದ ಅಧ್ಯಯನವನ್ನು ಶುರು ಮಾಡಿದಳು. ರಾಜೇಶ್ವರಿ ತಮ್ಮ ಕೆಲವು ಸಂಪತ್ತನ್ನು ಕಷ್ಟದಲ್ಲಿರುವ ಮಹಿಳೆಯರಿಗೆ ಸಹಾಯ ಮಾಡಲು ಒಂದು ಫೌಂಡೇಶನ್ ಸ್ಥಾಪಿಸಲು ಬಳಸಿದರು. ಒಂದು ಭಾನುವಾರ ಅವರು ಗೋಕರ್ಣದ ಹಳೆಯ ಮನೆಗೆ ಭೇಟಿ ನೀಡಿದರು. ದೀಪಿಕಾ ಸೋಫಾದ ಮೇಲೆ ಕುಳಿತು ನಮ್ಮ ಎಲ್ಲಾ ಕುಟುಂಬದ ನೆನಪುಗಳನ್ನು ಒಂದು ವ್ಯಾಪಾರ ಒಪ್ಪಂದವಾಗಿ ಪರಿವರ್ತಿಸಿದ್ದಕ್ಕಾಗಿ ಕ್ಷಮೆ ಕೇಳಲು ಬಯಸುತ್ತೇನೆ ಅಂತ ಹೇಳಿದರು. ಸೂರ್ಯ ಮುಳುಗುತ್ತಿದ್ದ. ಅವರು ಬೆಂಚ್ ಮೇಲೆ ಕುಳಿತಿದ್ದರು. ದೀಪಿಕಾ ತನ್ನ ಅಮ್ಮನ ಕೈಯನ್ನು ಹಿಡಿದು ನಕ್ಕಳು. ವಿಶ್ವಾಸಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಎಂಬ ಪಾಠವನ್ನು ಆ ಇಬ್ಬ ತಾಯಿ ಮಕ್ಕಳು ಕೊನೆಗೂ ಕಲಿತಿದ್ದರು. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯುತ್ತಾ ಇರುತ್ತೇನೆ. ಜೊತೆಗೆ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ.